ನಾನಿವತ್ತು ಹೇಳ್ತಾ ಇರೋ ಕತೆ ಒಂಟಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ನೀವು ಒಂಟಿ ಆಗಿದ್ದೀರಾ ಅಂದರೆ ಈ ಕತೆ ಮಾತ್ರ ನೀವು ಕೇಳಲೇಬೇಕು. ಒಂದು ಸಣ್ಣೂರಲ್ಲಿ ಒಬ್ಳು ಇರ್ತಾಳೆ. ಅವಳು ತನ್ನ ಪಾಡಕ್ಕೆ ತಾನು ಬದುಕ್ತಿರ್ತಾಳೆ. ಅವಳ ಹೆಸರು ದೊಡ್ಡದಾಗಿರಲ್ಲ, ಆದ್ರೂ ಅವಳು ನಾನೊಬ್ಳೆ ಬದುಕಿ ಲೈಫ್ನಲ್ಲಿ ಒಂದೊಳ್ಳೆ ಸಾಧನೆ ಮಾಡಬೇಕು ಅನ್ನೋ ನಿರ್ಧಾರನ ಮಾಡ್ತಾಳೆ. ಆಗ ಅವಳನ್ನ ನೋಡಿ ನಮ್ಮ ಸಮಾಜ ನಗೋದಕ್ಕೆ ಶುರು ಮಾಡುತ್ತೆ. ಕೆಲವರಂತೂ ನೀನು ಹೆಣ್ಣು, ನಿನಗೆ ಯಾವಾಗಲಾದರೂ ಗಂಡಿನ ಅವಶ್ಯಕತೆ ಬಂದೇ ಬರುತ್ತೆ ಅಂತ ಹೇಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತಿಬ್ರು ನಿನ್ನ ಧೈರ್ಯ 2 ದಿನ ಮಾತ್ರ, 3ನೇ ದಿನಕ್ಕೆ ಸೋತ್ ಕೂರ್ಬೇಕಾಗತ್ತೆ ಅಂತ ಹಣ್ಕಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವಳ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಭಯ ಸ್ಟಾರ್ಟ್ ಆಗುತ್ತೆ. ಹೀಗೆ ದಿನ ರಾತ್ರಿ ಕಳೀತಾ ಮನೆ ತುಂಬ ಮೌನ ನಿಶಬ್ದ ಆ ಕ್ಷಣದಲ್ಲಿ ಅವಳನ್ನು ಆವರಿಸ್ಕೊಳ್ಳುತ್ತೆ. ಹಾಗೆ ಅವಳ ಕಣ್ಣಲ್ಲಿ ನೀರು ಕೂಡ ಬರ್ತಾ ಹೋಗುತ್ತೆ. ಆ ಕಣ್ಣೀರಿನ ಜೊತೆ ಒಂದು ಬಲವಾದ ನಿರ್ಧಾರನೂ ಕೂಡ ಹುಟ್ಕೊಳ್ಳುತ್ತೆ. ನನ್ನ ಜೀವನನ ನಾನೇ ಕಟ್ಕೋತೀನಿ ಅಂತ ಅವಳು ನಿರ್ಧಾರ ಮಾಡ್ತಾಳೆ. ಆ ದಿನದಿಂದ ಅವಳು ಚಿಕ್ಕ ಹೆಜ್ಜೆನ ಹಾಕೋದಕ್ಕೆ ಶುರು ಮಾಡ್ತಾಳೆ. ಅವಳು ಮಾಡೋ ಚಿಕ್ಕ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಪ್ರಯತ್ನ ಆಗಿರ್ಬೋದು, ಅವಳು ಒಂದೊಂದೇ ಸ್ಟೆಪ್ಪು ಅವಳನ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಆಗಲೂ ಕೂಡ ಸಮಾಜ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದನ್ನ ಕಡಿಮೆ ಮಾಡಲ್ಲ. ಅದಕ್ಕೆ ಅವಳು ಹೆದರೋದು ಇಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಅವಳಲ್ಲಿ ಬದಲಾವಣೆ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹೀಗೆ ಕೆಲವು ವರ್ಷಗಳು ಹೊರಳ್ತಾ ಹೋಗುತ್ತೆ. ಅವಳ ಸಂಕಲ್ಪನ ಯಾರ ಕೈಯಿಂದನೂ ಮುರಿಯೋದಕ್ಕಾಗಲ್ಲ. ಮತ್ತೆ ನಮ್ಮ ಸಮಾಜ ಅವಳನ್ನ ನೋಡುತ್ತೆ. ಆದರೆ ಈ ಸಲ ಅವಳು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿರ್ತಾಳೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅದೇ ಜನಗಳು ಕೇಳ್ತಾರೆ. ಆಗ ಅವಳು ಹೇಳೋದು ಒಂದೇ ಮಾತು: ನಮ್ಮನ್ನು ಉಳಿಸೋದಕ್ಕೆ ಯಾರೂ ಬರಲ್ಲ, ನಮ್ಮನ್ನ ನಾವೇ ಉಳಿಸ್ಕೋಬೇಕು. ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ ಗೈಸ್? ಹೀಗೆ ಅವಳು ಹೇಳಿದಾಗ ಅಲ್ಲಿದ್ದ ಜನರಿಗೆ ಒಂದು ಮಾತು ಅರ್ಥ ಆಗುತ್ತೆ: ಒಂಟಿಯಾಗಿರೋ ಹೆಂಗಸರೆಲ್ಲ ವೀಕ್ ಅಲ್ಲ ಅಂತ. ಬಟ್ ನಮ್ಮ ಈ ರಿಯಲ್ ವರ್ಲ್ಡಲ್ಲಿ ಇದು ಅರ್ಥ ಆಗಬೇಕು ಅಂದರೆ ಇನ್ನೆಷ್ಟು ವರ್ಷ ಹೊರಳೋಗ್ಬೇಕು ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಆಯಿತಾ?